ಎಲ್ಲ ಒಂದು ಸೆಕೆಂಡ್ ಇಬ್ಬರು ಹೆಣ್ಮಕ್ಳು ಸೇರಿ ನೀವು ಮಾಡಿ ನಿಮ್ಮ ಕೈ ನಾವು ಹಿಡ್ಕೊಳ್ತೀವಿ ಕಣ ಬಾ ಮುಂದೆ ಬಾ ನಾವಿಬ್ಬರು ಅವ್ರ ಕೈ ಹಿಡ್ಕೊಳ್ಳೋಣ ಸರ್ ಕಟ್ಟು ಓಕೆ ನನಗೆ ಮೇಡಮ್ ಮೇಡಮ್ ಇದೊಂದಿದೆ ಸರ್ ಇಲ್ಲೊಂದಿದೆ ಸರ್ ಸ್ಪೇರ್ ಓಕೆ ಸ್ಪೇರ್ ఏమంతా ఒకటి ఫోన్ ఎంత ట్రైన్ అవుట్ సైడ్ ఎంత 370 అదే మేము వారం ముందు పోయి వేసుకొని వస్తున్నా అది అప్పుడు 185 220 ಜಾಸ್ತಿ ರೈಸ್ ఇది మన్నది తలంచే లోపల వీళ్ళు ఫోటో తీస్తే బిస్కెట్ ఇస్తుంటారప్ప ఏం ವೇದಿಕೆಯಲ್ಲಿ ಹಾಜರಾಗಿರುವಂತಹ ಸರ್ಕಾರಿ ಇಂಜಿನಿಯರೇ ಹಾಗೂ ಗೌರವಾನ್ವಿತ ಗಣ್ಯರೇ, ಈ ಒಂದು ಕಾರ್ಯಕ್ರಮವನ್ನು ನಾವು ಸಹಕಾರದೊಂದಿಗೆ ಸಮೃದ್ಧಿ ಎಂಬ ಧ್ಯೇಯದೊಂದಿಗೆ ಸಹಕಾರ ಸಪ್ತಾಹವನ್ನು ಇವತ್ತಿನ ದಿನ ಮುಳುಗಾವಲು ತಾಲೂಕಿನಲ್ಲಿ ತಾಲೂಕು ವ್ಯವಸಾಯ ಸಹಕಾರ ಸಂಘದಲ್ಲಿ ಒಂದು ಸಹಕಾರ ಕ್ಷೇತ್ರದ ಬಗ್ಗೆ ಚಲನಚಿತ್ರವನ್ನು ಬಿಡುಗಡೆ ಮೂಲಕ ಸಹಕಾರ ಸಪ್ತಾಹದ ಕಾರ್ಯಕ್ರಮವನ್ನು ನಾವು ಇವತ್ತಿನ ದಿನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಹಕಾರ ಕ್ಷೇತ್ರದ ಒಂದು ಬೆಳವಣಿಗೆ ಕುರಿತು ಹಾಗೂ ನಮ್ಮ ರಾಜ್ಯಾದ್ಯಂತ ಬೆಳವಣಿಗೆಗಳ ಬಗ್ಗೆ ಒಂದು ಸಹಕಾರಿಗಳಿಗೆ ಮನದಟ್ಟು ಮಾಡಿಕೊಳ್ಳುವ ಸಲುವಾಗಿ ನಮ್ಮ ಕೇಂದ್ರ ಸಚಿವಾಲಯ ಸ್ಥಾಪನೆಯಾಗಿ 5 ವರ್ಷ ಪೂರ್ಣಗೊಳಿಸಿರುವುದರಿಂದ ಇದು ಕಾರ್ಯಕ್ರಮಗಳನ್ನು ನಾವು ಚಾಚು ತಪ್ಪದೆ 7 ದಿನಗಳ ಕಾಲ ಆಚರಣೆಯನ್ನು ಮಾಡಲಾಗುತ್ತಿದೆ. ಇವತ್ತಿನ ಹಾಗೆ ಇದು ಕಾರ್ಯಕ್ರಮವನ್ನು ಒಂದು ಮುಳುಗಾವಲು ಕಾರ್ಯಕ್ರಮದಲ್ಲಿ ಆಚರಣೆ ಮಾಡುತ್ತಿದ್ದೇವೆ. ಇವರೊಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಸಹಕಾರಿಗಳು ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾರೆ. ಮಾತನಾಡಲು ಅವಕಾಶ ಮಾಡಿರುವಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಪ್ರಕೃತಿ ಮುಳಬಾಗಿಲು ತಾಲೂಕಿನ ನಮ್ಮ ಸೊಸೈಟಿಯ ಬಗ್ಗೆ ಕೆಲವು ಮಾಹಿತಿಗಳನ್ನು ಎಲ್ಲರೂ ತಿಳ್ಕೋಬೇಕು. ನಾವು ಹಿಂದಿನ ಸ್ವಲ್ಪ ಎಲ್ಲರನ್ನು ತಿಳಿಸೋಣ ಅಂತ ಮಾತಾಡ್ತಾ ಇದ್ದೀವಿ. ಮುಂಚೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರು, ಹಿರಿಯರು, ನಮ್ಮ ರೈತರು ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಹೇಳುತ್ತಾ, ನಮ್ಮ ಸೊಸೈಟಿ ಇದಕ್ಕೂ ಮುಂಚೆ ಸುಮಾರು ವರ್ಷಗಳಿಂದಲೂ ಯಾವ ಥರ ನಡೀತಾ ಇತ್ತು, ನಮ್ಮ ಮಂಜಣ್ಣನವರ ಅಧ್ಯಕ್ಷರಾಗಿ ಹಿಂದೆ ಆಗಿರ್ತಕ್ಕಂಥ 5 ವರ್ಷಗಳ ಮುಂದೆ ಇಲ್ಲ ಇದುವರೆಗೂ ಏನು ಬೆಳವಣಿಗೆ ಆಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಅದು ಅಲ್ಲದೆ ಇವಾಗ ರೈತರಿಗೆ ಎಲ್ಲರೂ ರಸಗೊಬ್ಬರಗಳು, DAP, ಕಾಂಪ್ಲೆಕ್ಸ್, ಯೂರಿಯಾ ಮತ್ತು ಡ್ರಿಪ್ ಗೊಬ್ಬರಗಳು ಮತ್ತು ಔಷಧಿಗಳು, ಅದು ಅಲ್ಲದೆ ಮಲ್ಚಿಂಗ್ ಪೇಪರು, ಡ್ರಿಪ್ ಪೈಪು, ಟೈಲ್ ನಮೂಸು, ಮೆಶು, ಚಾಪಾ ಕಟ್ಟು ಸುಮಾರು ಕಟ್ಟುವ ರೈತರಿಗೆ ಸೌಲಭ್ಯವಾದಂಥ ಎಲ್ಲ ಸೌಲಭ್ಯಗಳು ಇಲ್ಲಿದೆ. ರೈತರಲ್ಲಿ ಒಂದು ಮನವಿ ಏನಂದರೆ, ಇಷ್ಟೆಲ್ಲ ನಮ್ಮ ಮಂಜಣ್ಣವರು ನಮ್ಮ ಸಂಘದಿಂದ ಇಲ್ಲಿ ಎಲ್ಲರಿಗೂ ಅನುಕೂಲವಾದಂಥ ವಸ್ತುಗಳೆಲ್ಲನೂ ಇದ್ದು ಬೇರೆ ಕಡೆ ಯಾಕೆ ಖರ್ಚು ಮಾಡಬೇಕು, ನಾವು ಇಲ್ಲೇ ಎಲ್ಲರೂ ರೈತರು ಬಂದು ಖರ್ಚು ಮಾಡಿ ಸೊಸೈಟಿಯನ್ನು ಬೆಳೆಸಬೇಕಾಗಿ ನನ್ನಲ್ಲಿ ಮನವಿ. ಅದು ಅಲ್ಲದೆ ಮುಂದೆ ಇನ್ನು ಬೇರೆ ಕಾರ್ಯಕ್ರಮ ನಮ್ಮ ಸೊಸೈಟಿ ಅಭಿವೃದ್ಧಿ ಬಗ್ಗೆ, ಬಿಲ್ಡಿಂಗ್ ಬಗ್ಗೆ ಏನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಹೊಸ